अलमदा, दिल बना गाँव का निशाना अलमदा। This is the sound of North Karnataka's villages during Muharram, a mix of remembrance and celebration. Every year, as Muharram begins, villages across Karnataka come alive with activity. ಈ ಮೊಹರಂ ಹಬ್ಬದ ಬಗ್ಗೆ ನಾವು ಹೈದರಾಬಾದ್ ಕರ್ನಾಟಕದಲ್ಲಿ, ಅದು ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಇಲ್ಲಿ ನಡೀತಕ್ಕಂಥ ಮೊಹರಂ ಹಬ್ಬದ ವಿಶೇಷ ಅಂತಂದ್ರೆ ಸುಮಾರು 500-600 ವರ್ಷಗಳಿಂದ ನಡೀತಕ್ಕಂಥ ಬಂದಿರ್ತಕ್ಕಂಥದ್ದು ಈ ಊರಿನ ವಿಶೇಷತೆ. ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಭಾವೈಕ್ಯತೆಯಿಂದ ಪ್ರತಿಯೊಬ್ಬರು ಮನೆಯದು ಇದು ನಂದು ಮನೆಯದು, ನನ್ನ ಹಬ್ಬ ನನ್ನ ದೇವರೆಂಬ ಒಂದು ಭಾವನೆಗಳಿಂದ ನಡ್ಕೊಂಡು ಬರ್ತಾ ಐತೆ. Muharram marks a sad event in Islamic history, the martyrdom of Imam Hussein, grandson of Prophet Muhammad. But here in Karnataka, it has taken on a unique character. 7ನೇ ಶತಮಾನದಲ್ಲಿ ಅರಬ್ ದೇಶದಲ್ಲಿ ನಡೆದ ಒಂದು ದಾರುಣ ಮತ್ತು ದುಃಖದ ಘಟನೆ ಇದು. ಕರ್ಬಲಾದಲ್ಲಿ ಇದು ಭಾರತದಲ್ಲಿ ಬಂದು ಇಲ್ಲಿ ಒಂದು ಹೊಸ ಹುಟ್ಟನ್ನು ಪಡೀತು. ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಇದು ಶಿಯಾ ಆಚರಣೆ ಎಲ್ಲ ಮುಸಲ್ಮಾನರ ಆಚರಣೆ ಆಯಿತು ಮತ್ತು ಎಲ್ಲ ಹಿಂದೂಗಳ ಆಚರಣೆ ಆಯಿತು. To understand why, we need to look at Karnataka's history. For centuries, this land has been a meeting place of cultures. ವಿಶೇಷವಾಗಿ ಹೇಳ್ಬೇಕಾಗಿತ್ತಂತಂದ್ರೆ ಹೆಣ್ಮಕ್ಳು ಹೂ ಮುಡಂಗಿಲ್ಲ, ಆಮೇಲೆ ಕಾಲಲ್ಲಿ ಚಪ್ಪಲಿ ಹಾಕಂಗಿಲ್ಲ, ಮತ್ತೆ ಗಂಡ ಹೆಂಡತಿ ಸಹಿತ ಸಂಪರ್ಕ ಇರಂಗಿಲ್ಲ ಈ ಹಬ್ಬ ಆಗೋರಿಗೆ. ಇನ್ನೂ ಹೆಚ್ಚಿನದು ಅಂತಂದ್ರೆ ಈ ಕಾಲದಲ್ಲಿ ನಡೀತಕ್ಕಂಥ ಇನ್ನ ವಿಶೇಷತೆ ಅಂತಂದ್ರೆ ಮದ್ಯ ಮಾಂಸಗಳು ಸಹಿತ ಮುಟ್ಟದಲ್ಲಿ ಇಲ್ಲಿ. ಎರಡನೇ ಸಂಗತಿ, ಕರ್ನಾಟಕದಲ್ಲಿ ಮರುಹುಟ್ಟು ಇದೆಯಲ್ಲ, ಮೊಹರಂನ ಮರುಹುಟ್ಟು, ಅದು ಭಾರತದ ಇಸ್ಲಾಂಗೆ ಕರ್ನಾಟಕ ಕೊಟ್ಟಿರುವ ಬಹಳ ಇಂಪಾರ್ಟೆಂಟ್ ಕೊಡುಗೆ ಅಂತ ನಾನು ಭಾವಿಸಿದ್ದೀನಿ. ಯಾಕಂದ್ರೆ ಇಲ್ಲಿ ಸಾವಿರಾರು ಗಾಯಕರು, ರಿವಾಯತ್ ಗಾಯಕರು ಇದ್ದಾರೆ, ಒಂದು 5,000 ಗಾಯಕರು ಇದ್ದಾರೆ. ಇದರ ವಿಶೇಷತೆ ಏನು ಅಂದ್ರೆ ಒಂದು ಹಿಸ್ಟ್ರಿ ಇದೆ, ಪೊಯಿಟ್ರಿ ಇದೆ, ಮ್ಯೂಸಿಕ್ ಇದೆ, ಡಾನ್ಸ್ ಇದೆ ಮತ್ತು ಫುಡ್ ಕಲ್ಚರ್ ಇದೆ. ಹೀಗಾಗಿ ಇದೊಂದು ಬಹಳ ದೊಡ್ಡ ಕಲ್ಚರಲ್ ಈವೆಂಟ್ ಮತ್ತು ಹಿಂದೂ ಮುಸ್ಲಿಮರ ಒಂದು ಭಾವೈಕ್ಯದ ಆಚೆ ಕರ್ನಾಟಕ ಸಂಸ್ಕೃತಿ ಯಾವಾಗಲೂ ಒಂದು ಬಹುತ್ವದ ಪ್ಲೂರಲಿಸ್ಟಿಕ್ ಸಂಸ್ಕೃತಿಯ ಒಂದು ಅದ್ಭುತವಾದ ಒಂದು ಪುರಾವೆ ಮೊಹರಂ ಅಂತ ಅನ್ಸುತ್ತೆ. ಕರ್ನಾಟಕ ಸಂಸ್ಕೃತಿಯ ಬಹಳ ವಿಶಿಷ್ಟ ಗುಣ ಅಂದ್ರೆ ಯೂನಿವರ್ಸಲ್ ಆಗಿರೋದು ಸ್ಥಳೀಯವಾಗಿ ಹುಟ್ಟೋದು ಮತ್ತೆ ಯೂನಿವರ್ಸಲ್ಗೆ ಹೋಗುತ್ತೆ. ಇದನ್ನ ಮೊಹರಮಲ್ಲಿ ನೋಡ್ಬೋದು. At the heart of Karnataka's Muharram are the Riwayat singers. Their songs tell stories that blend Islamic and Hindu traditions. ನಮ್ಮ ಹೆಸರು ಸಾದಕ್ ಅಲಿ ಅಂತ. ನಾವು ಹಿಂದೂ. ಇಲ್ಲಿ ನಾನು ಹುಟ್ಟಿದಾಗಿನಿಂದ ಹಿಂದೂ ಮುಸಲ್ಮಾನ್ ಅಂತಕ್ಕಂಥ ಏನು ವಿಷಯ ಗೊತ್ತಿಲ್ಲ, ನಾವೆಲ್ಲ ಒಂದೇ ಅಂತಲೇ ನಾವು ಮಾಡ್ಕೊತಾನೆ ಬಂದಿದ್ದೀವಿ. ನನ್ನ ಅನುಭವದ ಪ್ರಕಾರ ಈ ರಿವಾಯತ್ ಅಂತಕ್ಕಂಥದ್ದು ಏನು ಇಸ್ಲಾಮ್ದಾಗ ಶರಣರು ಏನದಾರ, ನಾವೆಲ್ಲ ಅವ್ರು ಶರಣರು ಅಂತ ಹೇಳ್ತೇವೆ.
ನೀವು ಇತಿಹಾಸ ಆಲೋಚನೆ ಮಾಡಿದಾಗ ನಿಮಗೆ ಇದಕ್ಕೆ ಡಿಫ್ರೆನ್ಸ್ ಆಗುತ್ತೆ, ಭಾಳ ಡಿಫ್ರೆನ್ಸ್ ಆಗುತ್ತೆ. ಅಂದ್ರೆ ಅವ್ರ ಜ್ಞಾನ ಮಟ್ಟ ಎಷ್ಟೈತೆ, ಯಜಮಾನ್ರವ್ರು ಏನು ಹೇಳ್ಯಾರೋ ಅದನ್ನ ಕವಿ ರೂಪದಾಗ ಬರ್ದಾರ. ನಾಲೆಜಬಲ್ ಆಗಿರ್ತಾರೆ ಅಂತಂದ್ರೆ, ಅಂದ್ರೆ ನಾವು ಯಾವುದನ್ನ ನಾವು ರಿಲಿಜಿಯಸ್ ಆಗಿ ಹಿಂದೂ ಮುಸ್ಲಿಂ ಅಂತ ಕರಿತೇವೆ, ಅದು ಈ ಕಲ್ಚರಲ್ ಲೋಕದಲ್ಲಿ ಎರಡು ಬೆರ್ತ್ ಹೋಗ್ಬಿಟ್ಟಿದೆ ಮತ್ತು ಅವೆರಡು ಬೇರೆ ಅಲ್ವೇ ಅಲ್ಲ. ಮೊಹರಂ ಹಾಡುಗಳಲ್ಲಿ ಕೂಡ ಆ ಒಂದು ಬಹುತ್ವ ಇದೆ. ಉದಾಹರಣೆಗೆ ಆ ಅಲಿ ಮತ್ತು ಫಾತಿಮಾ ಅವರನ್ನು ರಾಮ ಮತ್ತು ಸೀತೆ ಎಂದು, ಹಸನ್ ಹುಸನ್ ಅನ್ನು ಲವಕುಶ ಅಂತ ಹೇಳಿ ಹಾಡ್ತಾರೆ. ನನ್ಗನ್ಸುತ್ತೆ ಇದೊಂದು ಸಾಂವಿಧಾನಿಕ ಮೌಲ್ಯ ಅಂತ. ಈಗ ನಮ್ಮ ಸಂವಿಧಾನದಲ್ಲಿ ಪ್ರಿಯಾಂಬಲಲ್ಲಿ ಯಾವ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಲಾಗಿದೆಯೋ ಅವೆಲ್ಲವನ್ನು ಕಲ್ಚರಲಿ ಜನ ಬದುಕ್ತಾ ಇದ್ದಾರೆ. ಸೊ ಮೊಹರಂ ಬರೀ ಫೆಸ್ಟಿವಲ್ ಅಲ್ಲ. Then there are the Fakir singers, a group of Hindus who dress as Muslim ascetics during Muharram. ನಾನು ಆ್ಯಸ್ ಎ ಗೌರ್ಮೆಂಟ್ ಟೀಚರ್ ಆಗಿ ರಿಟೈರ್ಡ್ ಆಗಿದ್ದೀನಿ. ಸುಮಾರು 39 ವರ್ಷಗಳಿಂದ ಈ ಮೊಹರಂ ಹಬ್ಬದಲ್ಲಿ ಫಕೀರ್ ಸಾಹೇಬರ ವೇಷಗಳನ್ನು ಹಾಕ್ತಾ ಬರ್ತಾ ಇದ್ದೀವಿ. ಇದೊಂದು ಭಾವೈಕ್ಯತೆಯನ್ನು ಸಾರಿ ತಿಳಿಸೋದಕ್ಕಾಗಿ ನಾವು ಹಾಕ್ತಾ ಇದ್ದೀವಿ. As Muharram progresses, the celebrations become more vibrant. ಈ ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ, ಪುಣೆ, ಗೋವಾ, ತೆಲಂಗಾಣ, ಆಂಧ್ರ ಪ್ರದೇಶಗಳಿಂದ ಸಾವಿರಾರು ಲಕ್ಷಾಂತರ ಜನಗಳು ಆಗಮಿಸಿ ಈ ಒಂದು ದೃಶ್ಯವನ್ನ ತಾವು ಕಣ್ತುಂಬಿಕೊಂಡು ಹೋಗೋದು ಇಲ್ಲಿಂದ ವಾಡಿಕೆ. In towns like Mudgal, a grand procession marks the climax of Muharram. हिंदू भाई क्या है, 90% हमारे बड़े अकीदे से आके मुरादें अपने मुरादें लेकर आते हैं और फैज पाते हैं. ಕನಿಷ್ಠ 60-70 ವರ್ಷದಿಂದ ನೋಡ್ತಾ ಇದ್ದೀವಿ. This is more than just a religious event. It is a celebration of Karnataka's diverse culture. Muharram in Agastnuru is that it is a kind of a space, a platform where various rituals. There is drum beating by a particular community. There are also flag bearers. There are people who sing songs belonging to different castes. So what happens is that Muharram opens up a kind of space, wider space. That space gives an opportunity for the villagers to exhibit their artistic spirit as well. At the same time, they have that strong sense of community spirit. Here, community is not reduced to a particular caste. The entire village becomes a kind of community. At a time when India faces religious divisions, Karnataka's Muharram offers a different story. ಸತ್ಯದಿಂದ ಮಾಡುತ್ತಾಳ ಶಿವನ ಜನ, ಸತ್ಯದಿಂದ ಮಾಡುತ್ತಾಳ ಶಿವನ ಜನ. ಪ್ರೀತಿಯಿಂದ ಎತ್ತಿಕೊಂಡು ಹೋದನು ಬಾಲ, ಪ್ರೀತಿಯಿಂದ ಎತ್ತಿಕೊಂಡು ಹೋದನು ಬಾಲ.
As Moharram ends, life in these villages returns to normal. But something remains, a sense of shared history, of belonging together. ಯಾಕೆ ನೀವು ಮುಸ್ಲಿಂ ಬೇರೆ ಹಿಂದೂಗಳು ಬೇರೆ ಅಂತಂದು ತಿಳಿತೀರ ಅಂತಂದ್ರೆ ಇಲ್ಲಿ ಆ ಭೇದ ಭಾವನೆ ಬಂದಿಲ್ಲ. ಅವ್ರು ಮುಸ್ಲಿಮ್ರು ಯಾರಂತ ಗೊತ್ತಿಲ್ಲ, ನಾವು ಹಿಂದೂಗಳು ಯಾರಂತ ಗೊತ್ತಿಲ್ಲ. Karnataka's Moharram reminds us of what we share. It's a song of remembrance turned into a celebration of unity, echoing across centuries and communities. Hare